ಏನ್ ನಡೀತಾ ಇದೆ ಮನೆಯಲ್ಲಿ? ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಇದೆ. ಸಂಧ್ಯಾ ಇಲ್ಲೇ ಎಲ್ಲೋ ಆಚೆ ಬಂದಿದ್ಲು. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಂಕಲ್. ನೋಡು ಬೃಂದ, ನಾನು ನನ್ನ ಕುಟುಂಬ ಯಾವ ಸ್ಥಿತಿಲಿ ಇದ್ದೀವಿ ಅಂತ ನಿನಗೆ ಗೊತ್ತು. ಈ ಕೇಸಲ್ಲಿ ನಾನು ಜೆಪಿನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು. ಹೈಕಮಾಂಡ್ ಇಂದ, ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು. ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕ್ಕಾಗೋದು. ಕಾಫಿ ತಗೊಳ್ಳಿ ಮೇಡಮ್. ಸಂಧ್ಯಾ, ಈ ಕಾಫಿ ಮಾಡಿದ್ ನಿಜವಾಗ್ಲೂ ನೀನೇನಾ? ನಾನೇ. ಇದನ್ನ ಕಾಫಿ ಅನ್ನಲ್ಲ, ಕಲ್ಗಚ್ಚು ಅಂತಾರೆ. ಮೊದ್ಲೆಲ್ಲ ಅಷ್ಟ್ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದೆ. ಇದು ಆ ಕಾಫಿ ಅಲ್ಲ. ಯಾಕೆ? ತಲೆಗ್ ಪೆಟ್ಟು ಬಿದ್ದು ಕಾಫಿ ಮಾಡೋದನ್ನು ಮರ್ತು ಬಿಟ್ಟಿದ್ಯಾ? ಅದು ನಂಗೆ ಹಳೇದ್ ಯಾವ್ದು ನೆನಪ ಇಲ್ಲ. ಹಾಯ್, ಹೋಗಿ ಹೋಗಿ ನಮ್ಮ ಮನೆಯವ್ರು ಮತ್ತೆ ನಿನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ. ಹೋಗಿ ಬೇರೆ ಕಾಫಿ ಮಾಡ್ಕೊಂಬ, ಹೋಗ್. ಸರಿ ಮೇಡಮ್. ಸಂಧ್ಯಾ, ಕೆಲ್ಸ ಇದಕ್ಕ? ಸಂಧ್ಯಾ ಒಂದ್ ನಿಮಿಷ. ಏನ್ ಸಂಧ್ಯಾ, ಕಾಫಿಗೆ ಸಕ್ಕರೆ ಹಾಕೋದನ್ನು ಮರ್ತ್ಬಿಟ್ಟಿದ್ಯಾ? ಸಂಧ್ಯಾ, ಏನ್ ಸಂಧ್ಯಾ, ನೀನ್ ಭಾರ್ಗವ್ಯಕ್ಕನೆ ಬಂದ್ ಮಾತಾಡ್ಸಕ್ ಬಂದ್ರು ಸುಮ್ನೆ ಹಾಗೆ ಹೋಗ್ತಿದ್ಯಲ್ಲ? ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ಇವಾಗ ನೋಡು, ನಿನ್ ಹತ್ರ ಮಾತಾಡೋದಕ್ಕೂ ಆ ಬೃಂದಕ್ಕನ್ ಪರ್ಮಿಷನ್ ತಗೊಳ್ಳೋ ಹಾಗಾಗೋಯ್ತು. ಎಂತ ಕತಿ ಬಂದ್ ಹೋಯ್ತು ಸಂಧ್ಯಾ. ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅಕ್ಕ ತಂಗಿ ತರ ಇದ್ವಿ ನಾವು. ನಮ್ಮಿಬ್ರನ್ನೇ ವಿಲನ್ಗಳ ಹಾಗೆ ಮಾಡ್ಬಿಟ್ಲಲ್ಲ ಆ ಬೃಂದ. ಮೆಚ್ಬೇಕು ಅವಳನ್ನ. ಸರಿ ಸಂಧ್ಯಾ, ಈ ಕೇಸ್ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಡು. ಈಗ ನಿನ್ಗೇನೇನ್ ನೆನ್ಪಿದೆ ಅಂತ ತಿಳ್ಕೊಳಕ್ಕೆ ಒಂದ್ ಚಿಕ್ಕ ಆಟ ಆಡೋಣ. ಅವಳು ನನ್ನನ್ ಬಿಡೋ ತರಾನೇ ಕಾಣ್ತಿಲ್ವಲ್ಲಪ್ಪ. ಏನ್ ಮಾಡೋದೀಗ? ಹೇಳು ಸಂಧ್ಯಾ, ಓಕೆ ತಾನೆ? ನಿನ್ ತಂದೆ ತಾಯಿ ಹೆಸರೇನು? ಸಿದ್ದವ ರುದ್ರಯ್ಯ. ನಿಮ್ಮೂರು? ಗಾಣಗಾಪುರ. ಇಷ್ಟಿನ ಎಲ್ಲಿದೆ ಸಂಧ್ಯಾ? ಹಾಸ್ಪಿಟಲ್ ಅಲ್ಲಿ. ನಿನ್ಗೇನಾಗಿತ್ತು ಅಂದೆ? ತಲೆಗ್ ಪೆಟ್ಟು ಬಿದ್ದಿತ್ತು ಅಕ್ಕ. ನಿನ್ಗೆ ಯಾರು ಹೊಡೆದ್ರು? ನೆನ್ಪಿಲ್ಲ. ಇದ್ಯಾರ ಮನೆ? ಜೆಪಿ ಸರ್ ಮನೆ. ಇಲ್ಲಿ ನಿಮ್ಮ ಅಕ್ಕ ಯಾರು? ಬೃಂದ. ನಿನ್ ಹೆಸರೇನು? ರಮ್ಯಾ. ಅಲ್ಲಲ್ಲ ಅಕ್ಕ, ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ನಾನಕ್ಕ, ಸಂಧ್ಯಾ. ಮತ್ತೆ ಈಗಷ್ಟೇ ಬೇರೆ ಬೇರೆ ಯಾವ್ದೋ ಹೆಸರು ಹೇಳ್ದಾಗಿತ್ತಲ್ಲ? ಅಯ್ಯಯ್ಯೋ ಇಲ್ವಲ್ಲ, ನೀವ್ ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಸತ್ತೆ. ನಾನ್ ಸಂಧ್ಯಾ ಅಂತಾನೆ ಹೇಳಿದ್ದು. ನಾನ್ ಸಂಧ್ಯಾ ಅಲ್ವಾ ಅಕ್ಕ? ನಾನ್ ಬೇರೆಯವ್ರ ಹೆಸರಲ್ಲ ಯಾಕೆ ಹೇಳಿ? ನಿಮಗೆಲ್ಲ ಗೊತ್ತಲ್ವಾ ನಾನ್ ಸಂಧ್ಯಾ. ಅಯ್ಯೋ ಸರಿ ಸರಿ, ನೀನ್ ಸಮಾಧಾನ ಮಾಡ್ಕೋ ಸಂಧ್ಯಾ. ಅದು
ನಾನೇ ತಪ್ಪ ಕೇಳಿಸ್ಕೊಂಡೆ ಅನ್ಸುತ್ತೆ. ಸರಿ ಅಕ್ಕ, ನನಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಏನ್ ಬೃಂದ, ಮತ್ತೆ ಭಾರ್ಗವಿ ಮನೆಗ್ ಬಂದಿದ್ದಾಳೆ ಅಂತ ಊಟ ಬಿಟ್ಟು ಕುತ್ಕೊಂಡಿದೀಯಾ? ಅಷ್ಟೊಂದು ಖುಷಿನಾ? ಭಾರ್ಗವಿ ವಾಪಸ್ ಬಂದಿದ್ದಾಳೆ ಅಂತ ಜಾಸ್ತಿ ಹಾರಾಡ್ಬೇಡ. ಇಷ್ಟ್ರಲ್ಲೇ ಅವಳು ಏನ್ ಆಗ್ತಾಳೆ ಅಂತ ನೋಡ್ತೀರ. ಭಾರ್ಗವಿ ಅವರು ಹೊರಗಡೆ ಬಂದಿದ್ದಾರೆ, ಅವ್ರು ನಿನ್ ಕಣ್ಮುಂದೆ ಇದ್ರು ಇಷ್ಟೊಂದು ಕನ್ಸ್ ಕಾಣ್ತಿದ್ಯಾ? ಅವಳಿಗೆ ಬೇಲ್ ಸಿಕ್ಕಿದೆ ಅಷ್ಟೇ, ಕೇಸ್ ಗೆದ್ದಿಲ್ಲ. ಅವಳಿಗೆ ಬೇಲ್ ಸಿಕ್ತು ಅನ್ನೋದಕ್ಕಿನ್ನ ಹೇಗ್ ಬೇಲ್ ಸಿಕ್ತು ಅಂತ ಒಂದ್ಸಾರಿ ಯೋಚನೆ ಮಾಡು. ಅವಳ ಗಂಡ ಅರ್ಜುನ್ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡ್ ಬಂದಿದ್ದಾನೆ. ಇಷ್ಟು ದಿನ ನನ್ನ ತಮ್ಮನ ಪ್ರೀತಿ ಬಗ್ಗೆ ಅಷ್ಟೊಂದು ಗೌರವ ನಂಬಿಕೆ ಇರ್ಲಿಲ್ಲ. ಆದ್ರೆ ಈಗ ಭಾರ್ಗವಿ ಅವ್ರಿಗೋಸ್ಕರ ಲಾ ಕೋರ್ಟೆ ಹಾಕದೇ ಇದ್ದೋನು ಇವತ್ತು ಲಾಯರ್ ಆಗಿದ್ದಾನೆ. ಈಗ ಅವನ ಬಗ್ಗೆ ನನಗೆ ನಂಬಿಕೆ ಬಂದಿದೆ. ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಗಂಡನ ಪ್ರೀತಿಗೆ ಅರ್ಥ ಬರೋದು ಹೆಂಡತಿ ಅವನ ಜೊತೆಲಿ ನಿಂತಾಗ. ಅವನ್ ಯಾವತ್ತು ಭಾರ್ಗವಿಯವ್ರ ಜೊತೆ ನಿಲ್ತಾನೆ. ನನ್ನ ಕಡೆ ಮಾವ ಇದ್ದಾರೆ, ಜೀವಂತ ಸಾಕ್ಷಿಯಾಗಿ ಸಂಧ್ಯಾನೂ ಇದ್ದಾಳೆ. ನಿನ್ನ ತಮ್ಮನ ಹೆಂಡತಿ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಉಚ್ಚಿ, ನಿನ್ ಕಡೆ ಈ ಸಿಟಿಲಿರೋ ಫೇಮಸ್ ಲಾಯರ್ ಇರ್ಬೋದು, ಆದ್ರೆ ನಮ್ ಭಾರ್ಗವಿ ಜೊತೆ ಅವಳ ಗಂಡ ಇದ್ದಾನೆ ಕಣೆ. ಇನ್ನ ನೀನ್ ಹೇಳ್ತಿರೋ ಆ ಜೀವಂತ ಸಾಕ್ಷಿ ಸಂಧ್ಯಾ ಅವಳು ನಮ್ ಸಂಧ್ಯಾ ಅಂತ ನನ್ಗೆ ನಂಬಕ್ಕಾಗ್ತಾ ಇಲ್ಲ. ಖಂಡಿತ ಇದ್ರ ಹಿಂದೆ ನಿಂದೆ ಏನೋ ಗೋಲ್ಮಾಲ್ ಇದೆ. ಈಗ ನೀನ್ ಮಾಡಿರೋ ಸಹಾಯಕ್ಕೆ ಸಹಕಾರಕ್ಕೆ ಈ ಮನೇಲಿ ನಿನ್ ಮರ್ಯಾದೆ ಜೋರಾಗಿ ಸಿಗ್ತಾ ಇದೆ. ಅದೇ ನಿನ್ ಮುಖವಾಡ ಕಳಿಸ್ತು ಅನ್ಕೋ. ಅಲ್ಲ ಬೃಂದ, ಭಾರ್ಗವಿನ ಒಬ್ಬರನ್ನ ತಡಿಯೋಕೆ ನಿನ್ಗೆ ಇಷ್ಟು ಕಷ್ಟ ಆಗಿತ್ತು. ಈಗ ಅರ್ಜುನ್ ಭಾರ್ಗವಿ ಇಬ್ರು ಒಂದಾಗಿದ್ದಾರೆ. ನೀನ್ ಅದೇನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಕೇಸ್ ದಿಕ್ ತಪ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊ. ಆಮೇಲೆ ಈ ಮನೆಯಿಂದ ನಿನ್ನ ಆಚೆ ಹಾಕ್ತಾರೆ, ನನಗೆ ಮುಕ್ತಿ ಸಿಗುತ್ತೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲ, ಈಗಷ್ಟೇ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇವನಿಗೆ ನನ್ನನ್ನ ಆಚೆ ಕಳ್ಸೋ ಯೋಚನೆ. ನಾನು ಕಷ್ಟಪಟ್ಟು ಪಡ್ಕೊಂಡಿರೋ ಈ ಸ್ಥಾನನ ಬಿಟ್ಕೊಡೋದಿಲ್ಲ. ಸಂಧ್ಯಾ ನನ್ ಜೊತೆ ಇದ್ದಾಳೆ, ಕೇಸ್ನ ಗೆಲ್ಲೋದು ಮಾವನೇ. ಅಣ್ಣ, ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಸರ್, ಈ ಹುಡುಗಿನ ಈ ದಾರಿಯಲ್ಲಿ ಎಲ್ಲಾದ್ರೂ ನೋಡಿದ್ರಾ? ಗೊತ್ತಿಲ್ಲಕ. ಇದಿಲ್ ಹೋಗ್ತಿರೋಳ್ನ ಅರಮನೆಗೆ ತಂದು ಕೂರಿಸ್ತು. ಇವಳು ಛತ್ರ ಬುದ್ಧಿ ತೋರ್ಸೇ ಬಿಟ್ಲು. ಸರಾನ ಖಂಡಿತವಾಗ್ಲೂ ಅವಳೇ ಕದ್ದಿರ್ತಾಳೆ. ಅಲ್ಲ, 1000 ದಾಸೆಗೆ ಲಕ್ಷ ಲಕ್ಷ ಕೊಡ್ತಿರೋದನ್ನ ಬಿಟ್ಟು ಹೋದ್ಲಲ್ಲ ಸಂಧ್ಯಾ. ಆಗ ಈಗ ನಿನ್ನ ಡೂಪ್ಲಿಕೇಟ್ ರೂಪದೊಳಿಂದ ಈ ಬೀದಿ ಬೀದಿ ಅಲ್ಲಿಯೋ ಹಾಗಾಗ್ತಾ ಇದೆ. ಇತ್ತಾಗ್ಲೂ ನೆಮ್ಮದಿ ಕೊಡ್ಲಿಲ್ಲ, ಹೋದ್ಮೇಲೆ ಹೀಗೆ ಅಂತರ್ ಪಿಶಾಚಿಯಾಗಿ ಕಾಡ್ತಿದ್ಯಲ್ಲೇ. ಆ ರಮ್ಯ ಸಿಗ್ಲಿ ನನ್ ಕೈಗೆ, ಅವಳಿಗಿದೆ.
ಏನ್ ಬೃಂದ, ಕೆಲ್ಸ ವಹಿಸ್ಕೊಂಡ್ಮೇಲೆ ಪತ್ತೆನೇ ಇಲ್ಲ. ಏನ್ ನಡೀತಾ ಇದೆ ಮನೆಯಲ್ಲಿ? ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಇದೆ. ಸಂಧ್ಯಾ ಇಲ್ಲೇ ಎಲ್ಲೋ ಆಚೆ ಬಂದಿದ್ಲು. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಂಕಲ್. ನೋಡು ಬೃಂದ, ನಾನು ನನ್ನ ಕುಟುಂಬ ಯಾವ ಸ್ಥಿತಿಲಿದ್ದೀವಿ ಅಂತ ನಿನಗ್ ಗೊತ್ತು. ಈ ಕೇಸಲ್ಲಿ ನಾನು ಜೆಪಿನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು. ಹೈಕಮಾಂಡ್ ಇಂದ, ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು. ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕಾಗೋದು. ಅಂಕಲ್, ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ. ಹೀಗಂದು ಅಂದುನೇ ಜೆಪಿ ಕೇಸ್ ಗೆದ್ದಿಲ್ಲ. ನೀನು ಅವನ ದಾರಿನೇ ಹಿಡಿಬೇಡ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಏನೂ ಕೇಳ್ಕೊಂಡಿಲ್ಲ. ಆದ್ರೆ ಇವತ್ತು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆ ಸಂಧ್ಯಾನ ಹುಡುಕು, ನಿನ್ನ ಹಿಡಿತದಲ್ಲಿ ಇಡ್ಕೋ, ನಮ್ಮನ್ನ ಕಾಪಾಡು. ಅವಳು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಇದು ನಿಮ್ ಕೇಸ್ ಮಾತ್ರ ಅಲ್ಲ. ನಿನ್ನ ಅವಶ್ಯಕತೆ ನಂಗೆ ತುಂಬಾ ಇದೆ ಸಂಧ್ಯಾ. ನಿನ್ನಿಂದಾಗಿ ಇವತ್ತು ಎಲ್ರೂ ನನ್ನ ಮಾತು ಕೇಳ್ತಿದ್ದಾರೆ. ಸಿಟಿಲೇ ಬೆಸ್ಟ್ ಲಾಯರ್, ನಮ್ಮ ಕ್ಷೇತ್ರದ MLA ಇಬ್ರು ನಾನು ಕುಣ್ಸೋ ಕೈಗೊಂಬೆ ಆಗಿದ್ದಾರೆ. ಈ ಸ್ಥಾನ ನನಗೆ ಜೀವನ ಪರ್ಯಂತ ಬೇಕು. ಅದಕ್ಕೆ ನೀ ನನಗ್ ಬೇಕೇ ಬೇಕು ಸಂಧ್ಯಾ. ಎಲ್ಲಿದ್ಯಾ?